ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಒಂದು ಹೊಸದಾಗಿರ್ತಕ್ಕಂಥ ಅಪ್ಡೇಟ್ ಬಂದಿದೆ. ಅದು ಬಂದ್ಬಿಟ್ಟು NMMS ಪರೀಕ್ಷೆ 2023ರ ಪರೀಕ್ಷೆ. ಸೊ ನೋಡೋಣ ಏನಿದೆ ಅಂತ. ಇದನ್ನು ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ ಅವರು ದಿನಾಂಕ 1/12/2023ಕ್ಕೆ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ವಿಜ್ಞಾಪನ 2023-24ನೇ ಸಾಲಿನ NMMS ಪರೀಕ್ಷೆಯನ್ನು 17/12/2023ರ ಬದಲಾಗಿ 7/1/2024ರಿಂದ ನಡೆಸೋಬೇಕು. ಆಲ್ರೆಡಿ ನೋಟಿಫಿಕೇಶನ್ನಲ್ಲಿ ಡಿಸೆಂಬರ್ 17 ಅಂತ ಕೊಟ್ಟಿದ್ರು, ಬಟ್ ಈ ಎಕ್ಸಾಮ್ ಪೋಸ್ಟ್ಪೋನ್ ಆಗಿ ಜನವರಿ 7 ತಾರೀಕಿಗೆ ನಡೀತಾ ಇದೆ. ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ 2023-24ನೇ ಸಾಲಿನ NMMS ಪರೀಕ್ಷೆಯನ್ನು ದಿನಾಂಕ 17/12/2023 ಭಾನುವಾರದಿಂದ ನಡೆಸುವುದಾಗಿ ಉಲ್ಲೇಖ 2ರ ಈ ಕಚೇರಿ ಸುತ್ತೋಲೆಯಲ್ಲಿ ತಿಳಿಸಿದ್ರು. ಕಾರಣಾಂತರಗಳಿಂದ ಸದರಿ ಪರೀಕ್ಷೆಯನ್ನು ದಿನಾಂಕ 7/1/2024 ಭಾನುವಾರಕ್ಕೆ ಮುಂದೂಡಲಾಗಿದೆ. ಈ ಬಗ್ಗೆ ಜಿಲ್ಲೆ ತಾಲೂಕು ಶಾಲಾ ಹಂತದಲ್ಲಿ ವ್ಯಾಪಕ ಪ್ರಚಾರ ಮಾಡಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿದ್ಧತೆ ನಡೆಸಲು ಅಗತ್ಯ ಕ್ರಮ ವಹಿಸಲು ತಿಳಿಸಿದೆ. ಹಾಗಾದರೆ 7 ತಾರೀಕಿಗೆ ಏನು ಪೇಪರ್ ನಡೀತಾವಲ್ಲ, ಅದರ ಟೈಮ್ ಟೇಬಲ್ ಇದೆ. ಸೊ ಯಾವ್ಯಾವ ಪೇಪರ್ ಯಾವ್ಯಾವ ಇದೆ ಅಂತ. ಫಸ್ಟ್ ಮೆಂಟಲ್ ಎಬಿಲಿಟಿ ಅಂತಕ್ಕಂಥ ಪೇಪರನ್ನ ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ ಇರ್ತದೆ. ಒಟ್ಟು 90 ನಿಮಿಷಗಳು, 90 ಅಂಕಗಳು ಇರ್ತದೆ. ಯಾರಾದರೂ CWS ಏನಿತ್ತಂದ್ರೆ IS ಡಿಸೇಬಿಲಿಟಿ ಸ್ಟೂಡೆಂಟ್ಸ್ ಇದ್ರೆ 30 ನಿಮಿಷ ಎಕ್ಸ್ಟ್ರಾ ಕೊಡ್ತಾರೆ. ಪತ್ರಿಕೆ 2 ಸ್ಯಾಟ್ ಇರ್ತದೆ. ಅದು ಭಾನುವಾರ ಅದೇ ತಾರೀಕಿಗೆ ಮಧ್ಯಾಹ್ನ 2ರಿಂದ 3:30ರವರೆಗೆ ನಡೀತದೆ. 90 ನಿಮಿಷ, 90 ಪ್ರಶ್ನೆ. ಇದಕ್ಕೂ ಕೂಡ ಫಿಸಿಕಲಿ ಡಿಸೇಬಿಲಿಟಿ ಸ್ಟೂಡೆಂಟ್ಸ್ಗೆ 30 ನಿಮಿಷ ಇದ್ರೆ ಹೆಚ್ಚುವರಿ ಸಮಯವನ್ನು ಕೊಡ್ತಾರೆ ಅಂತ ಕಾರ್ಯನಿರ್ವಾಹಕ ನಿರ್ದೇಶಕರು KSQASC ಅವರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಸೊ ಬಹಳ ಜನ ಕೇಳ್ತಿದ್ರು, ಸರ್ NMS ಪರೀಕ್ಷೆ ಆಗತ್ತೇನಂತ. ಆಗತ್ತೆ, ಬಟ್ 17 ಡಿಸೆಂಬರ್ 2023ಕ್ಕೆ ಇಲ್ಲ, ಜನವರಿ 7, 2024ಕ್ಕೆ ಎಕ್ಸಾಮ್ ಇದೆ. ಚೆನ್ನಾಗಿ ಓದಿ ಪ್ರಿಪ್ರೇಷನನ್ನು ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬಹಳನೇ ವಿಡಿಯೋಗಳು NMMSಗಾಗಿ ಹಾಕಿದ್ದೀವಿ. ಸೊ ನಾನು ಸಿಗ್ತೀನಿ ಮತ್ತೆ ಹೊಸದಾಗಿರ್ತಕ್ಕಂಥ ಅಪ್ಡೇಟಲ್ಲಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಇದೆ ಮತ್ತು ಟೆಲಿಗ್ರಾಮ್ ಗ್ರೂಪ್ನ ಇದೆ, ಲಿಂಕ್ ಕೊಟ್ಟಿದ್ದೀನಿ. ಅವುಗಳಿಗೆ ಬಂದು ಜಾಯಿನ್